ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ಬಸವರಾಜ ಬೊಮ್ಮಾಯಿ ಆ ಗೆಲುವಿನ ಸಂಬಂಧ ಅಕ್ಕಪಕ್ಕದ ಕ್ಷೇತ್ರದ ಜನರಿಗೆ ಕರ್ಕೊಂಡು 8,000 ನಾವು ಏನು ಹೇಳ್ತಾ ಇದ್ದೀವಿ ಸರ್, ಸರ್ಕಾರ ಅವ್ರದ್ದೇ, ಕೇಂದ್ರದಲ್ಲಿ ಇದೆ, ಅವರೇ ಮಾಜಿ ಮುಖ್ಯಮಂತ್ರಿಗಳು, ಅವರು ಲೋಕಸಭಾ ಸದಸ್ಯರಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ. ಆಮೇಲೆ ಮೊದಲಿನಂಗೆ ಈಗ ಕೈ ಬರಹದಲ್ಲಿ ಇಲ್ಲ, ಇಂಟರ್ನೆಟ್ಟಲ್ಲಿ ಇದೆ. ಡೇಟಾ ರಿಲೀಸ್ ಮಾಡಂತ ಹೇಳ್ರಿ. ಅವ್ರಿಗೆ ನಾನು ಚಾಲೆಂಜ್ ಮಾಡಿದ್ದೀನಿ ಈ ಹಿಂದೆ, ಡೇಟಾ ರಿಲೀಸ್ ಮಾಡಬೇಕು. ಅವರು ಸುಮ್ಮನೆ ನೋಡ್ರಿ ಕುಣ್ಯಾಗ ಬರಲಿಲ್ಲ ಅಂದರೆ ನೆಲ ಡೊಂಕ್ ಅಂತ ಹೇಳಿದರೆ ಯಾರು ಒಪ್ಪೋದಿಲ್ಲ. ಸೋತಿದ್ದೆ. ನಾನು 23ರಲ್ಲಿ ಸೋತಿದ್ದೆ. ನನ್ನ ಸೋಲನ್ನು ನಾನು ಸವಾಲಾಗಿ ಸ್ವೀಕರಿಸಿ ನಾನು ಬರುವ ಒಂದೇ ವರ್ಷದಲ್ಲಿ MP ಲೀಡ್ ಮಾಡಿದೆ. MP ನಾನು ಲೀಡ್ ಮಾಡಿದ್ದೇನೆ 8,000. ನಾವು ಕೆಲಸ ಮಾಡಿದ್ದೀವಿ. ಕೆಲಸ ಮಾಡಿ ಇವತ್ತು ನಾವು ಇದನ್ನು ಮಾಡ್ತಾಯಿದ್ದೀವಿ. ಅವ್ರು ಹಂಗೆ ಹೇಳ್ತಾರೆ. ಬಟ್ ನಾನು ತಮಗೆ ಮಾಧ್ಯಮದ ಮುಖಾಂತರ ಕೇಳ್ತೀನಿ, ಅದು ಸಾಧ್ಯ ಇದೆಯಾ? ಇವತ್ತಿನ ಒಂದು ಟೆಕ್ನಾಲಜಿ ಯುಗದಲ್ಲಿ ಸಾಧ್ಯ ಇದೆಯಾ? ಅದು ಅಸಾಧ್ಯವಾದಂಥ ಮಾತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತ ಹೇಳಿದ್ರೆ ಹಾಸ್ಯಾಸ್ಪದ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.